ಚಕ್ರವ್ಯೂಹವನ್ನು ರಚಿಸಿದ್ದರು ಕೃಷ್ಣ, ಬಲರಾಮ ಮತ್ತು ಅರ್ಜುನನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ದೊಡ್ಡಪ್ಪ ನೀವೇಕೆಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಬಾಮುಗು ಅಭಿಮನ್ಯುವಿನ ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಇಷ್ಟು ಚಿಕ್ಕ ವಿಷಯಕ್ಕೆ ಎಷ್ಟೊಂದು ಚಿಂತೆಯೇ ದೊಡ್ಡಪ್ಪ? ಇದು ಚಿಕ್ಕ ವಿಷಯವೇ ಕಂದ. ಪಾಂಡವರಿಗೂ ಕೌರವರಿಗೂ ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟೊಂದು ಸುಲಭದ ಕೆಲಸವೇ? ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಬಿಡಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಬೇಸ್ ಕುಮಾರ, ನಿನ್ನ ಪರಾಕ್ರಮ ಮಾತನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನಂಥ ಬಾಲಕನಿಗೆ ಈ ಯುದ್ಧವು ನಿನ್ನಂಥ ಬಾಲಕನಿಗೆ ಸಲ್ಲದು ಕುಮಾರ. ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ನಾನು ತಾಯಿಯ ಗರ್ಭದಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದುಕೊಂಡಿದ್ದೇನೆ. ನನ್ನನ್ನು ಕಳುಹಿಸಿಕೊಡಿ. ಭಲೆ ಕುಮಾರ, ನಿನ್ನ ಪರಾಕ್ರಮ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದೇನು ಭೀಮಸೇನ, ನೀನು ಹೇಳ್ತಿರುವುದು ಅಭಿಮನ್ಯುವನ್ನು ಮಗು, ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸುವುದು. ಅಣ್ಣ, ನೀನು ಚಿಂತಿಸಬೇಡ. ಚಕ್ರವನ್ನು ಭೇದಿಸುವುದು ಸಮಸ್ಯೆಗೆ ಅಭಿಮನ್ಯುವಿದೆ. ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸಲು ನನ್ನ ಒಪ್ಪಿಗೆ ಇದೆ. ಬಹಳ ಸಂತೋಷ ದೊಡ್ಡಪ್ಪ. ನನ್ನನ್ನು ಆಶೀರ್ವದಿಸಿ ಯುದ್ಧಕ್ಕೆ ಕಳುಹಿಸಿಕೊಡಿ. ಸುಭದ್ರೆಯ ಅರಮನೆ ಅಭಿಮನ್ಯುವಿನ ತನ್ನ ತಾಯಿಯ ಸುಭದ್ರೆಯ ಪಾದಗಳಿಗೆ ಏರಿದನು. ಅಮ್ಮ, ಈ ದಿನದ ಕುರುಕ್ಷೇತ್ರದಲ್ಲಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ನಾನು ದೊಡ್ಡಪ್ಪದಿಂದ ಮತ್ತು ಭೀಮಸೇನದಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನನ್ನನ್ನು ಹರಿಸಿ ಕಳಿಸಿಕೊಡಮ್ಮ. ಇದೇನು ಕಂದ, ನೀನು ಯುದ್ಧಕ್ಕೆ ಹೋಗುವೆಯಾ? ಅಲ್ಲಿ ಚಕ್ರವ್ಯೂಹವನ್ನು ಬೆಳೆಸುವೆಯಾ? ಏಕಮ್ಮ, ಈ ಸುಭದ್ರನಿಂದ ಮೇಲೆ ನಿನಗೆ ಸಂದೇಹವೇ? ಆಗ ಈ ಮಗು ಶ್ರೀಕೃಷ್ಣ ಪರಮಾತ್ಮ ಕೃಪೆ ತಂದೆಶ್ವರೇ, ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಹೋಗಿ ಜಯಶಾಲಿಯಾಗಿ ಬಾ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಉತ್ತರೆಯ ಪ್ರವೇಶ. ಬಾ ಉತ್ತರೆ, ಏಕೆ ನಿನ್ನ ಒದವೆಂದು ಖಿನ್ನವಾಗಿ ಕಾಣ್ತಿದೆಯಲ್ಲ? ಪ್ರಾಣಕಾಂತ, ನೀವು ಯುದ್ಧ ರಂಗಕ್ಕೆ ಹೋಗುವ ವಿಷಯ ತಿಳಿಯಿತು. ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ. ಚಿಂತಿಸಬೇಡ ಉತ್ತರೆ. ನಾನು ಚಕ್ರವ್ಯೂಹದಲ್ಲಿ ಜಯಶಾಲಿಯಾಗಿ ಹಿಂದೆ ತಿರುಗುತ್ತೇನೆ. ನನ್ನ ಧೈರ್ಯಗಡದೆ ನಗುಮುಖದಿಂದ ಕಳಿಸಿಕೊಡು. ಆಗಲಿ, ಜಯವಿರುವ ತನಕ ಭಯವೇಕೆ? ಯುದ್ಧ ಕ್ಷತ್ರಿಯ ಧರ್ಮ. ಹೋಗಿ ಬನ್ನಿ, ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ. ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ. ಸುಮಿತ್ರ, ಆದಷ್ಟು ಬೇಗ ನನ್ನ ದ್ರೋಣಾಚಾರ್ಯ ಸಿದ್ಧ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು. ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ.
ಅಭಿಮನ್ಯುವಿನ ವೀರಾವೇಶ ನೋಡಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡವರು. ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸಿದರು. ನನ್ನ ಹೇಳಿಗಳ ತಾಯಿಯ ಹಾಲುಂಡ ಯಾವುದು? ನನ್ನ ಹೇಳಿಗಳ ತಾಯಿಯ ಹಾಲುಂಡ ಯಾವುದು? ಈ ಕೆಲಸ ಮಾಡಲಾಗದು. ವಿರಾವೇಶದಿಂದ ಹೋರಾಡಿ ಸಾಕು ಸಾಕು ಸೇರದು ನರಕದ ಹಾಳಿರುತ್ತೀರಿ. ನಿಮಗೆ ಧಿಕ್ಕಾರವಿರಲಿ. ಜಯದೇವರಾಜ ಬಿಡಬೇಡ ಹೊಡೆ ಕಣ್ಣ ಜಯದತ್ತ ನೀವೆಲ್ಲ ಅವನ ಮೇಲೆ ಒಟ್ಟಾಗಿ ಬೀಳಿರಿ. ಅಮ್ಮ ನನ್ನನ್ನು ಮೋಸ ಮಾಡಿಕೊಂಡರು. ಜಯಶಾಲಿಯಾಗಿರುವೆನು. ನಾವು ಜಯಶಾಲಿ